ವಾಟ್ ಕಾಸಸ್ ಟೂಲ್ ಬ್ರೇಕೇಜ್ ಅಂದರೆ ಕಾರಣಗಳು, ಟೂಲ್ ಮುರಿದು ಹೋಗೋಕ್ಕೆ ಕಾರಣಗಳು ಏನಂತ ನೋಡಿ. ಸಿಂಪಲ್ಲು, ಎಕ್ಸಸ್ ಫೀಡ್ ಇರ್ಬೋದು, ಫೀಡನ್ನು ಎಕ್ಸಸ್ ಆಗಿ ಕೊಟ್ಟಿರ್ಬೋದು, ಎಕ್ಸಸ್ ಫೀಡ್ ಇರ್ಬೋದು ಟೂಲ್ ಮುರಿದು ಹೋಗೋಕ್ಕೆ ಕಾರಣ. ಆಮೇಲೆ ಹೈ ಆರ್ ಪಿ ಎಮ್ ಇರ್ಬೋದು. ಹೈ ಆರ್ ಪಿ ಎಮ್ ಅಂದರೆ ಗೊತ್ತಲ್ಲ, ರೆವಲ್ಯೂಷನ್ ಪರ್ ಮಿನಿಟ್. ಆರ್ ಪಿ ಎಮ್ ಅಂದರೆ ರೆವಲ್ಯೂಷನ್ ಪರ್ ಮಿನಿಟ್, ಕಾಂಪೋನೆಂಟ್ ರೊಟೇಟ್ ಆಗೋದು, ಕ್ಲಾಕ್ ವೈಸು ಆಂಟಿ ಕ್ಲಾಕ್ ವೈಸು ರೊಟೇಟ್ ಆಗೋದು. ಆಮೇಲೆ ರಾಂಗ್ ಟೂಲ್ ಸೆಲೆಕ್ಷನ್. ಇವಾಗ ನಾವು ಟೂಲ್ ಮುರಿದು ಹೋಗೋ ಕಾರಣ ಇದು ನಮಗೆ ಟರ್ನಿಂಗ್ ಆಗಬೇಕು. ನಾವು ಯಾವುದೋ ಥ್ರೆಡ್ಡಿಂಗದು ಟೂಲ್ ತೊಗೊಂಡ್ಬಿಟ್ಟಿದ್ದೀವಿ ಅಂದ್ಕೊಳ್ಳಿ, ಥ್ರೆಡ್ಡಿಂಗಿದು ಆಕ್ಸಿಡೆಂಟ್ ಆಗುತ್ತೆ. ಯಾಕಂದರೆ ಟೂಲ್ ಆಫ್ಸೆಟ್ ಎಲ್ಲ ಬೇರೆ ಇರುತ್ತೆ. ಆ ಟೂಲ್ಗೆ ಇದಕ್ಕೆ ಕಾಂಪೋನೆಂಟ್ ವರ್ಕ್ ಆಫ್ಸೆಟ್ಟು ಟೂಲ್ ಆಫ್ಸೆಟ್ ಎಲ್ಲ ಮಿಕ್ಸ್ ಆಗಿ ಆಕ್ಸಿಡೆಂಟ್ ಆಗುತ್ತೆ. ರಾಂಗ್ ಟೂಲ್ ಸೆಲೆಕ್ಷನ್ ಇರ್ಬೋದು, ರಾಂಗ್ ಟೂಲ್ ಸೆಲೆಕ್ಷನ್ ಇರ್ಬೋದು. ಭಾಳ ಇದೆ ಟೂಲ್ ಬ್ರೇಕೇಜ್ ಆಗೋಕ್ಕೆ ಕಾರಣಗಳು ಬೇಜಾನಿದೆ. ನಾನು ನಿಮ್ಗೆ ಒಂದು ಪ್ರಾಪರಾಗಿ ಒಂದು 4-5 ಹೇಳ್ತೀನಿ. ಮತ್ತು ಪ್ರಾಪರಾಗಿ ಕ್ಲ್ಯಾಂಪ್ ಆಗದೆ ಇರ್ಬೋದು, ಇಂಪ್ರಾಪರ್ ಹೋಲ್ಡಿಂಗ್ ಅಥವಾ ಇಂಪ್ರಾಪರ್ ಹೋಲ್ಡಿಂಗ್ ಆರ್ ಕ್ಲ್ಯಾಂಪಿಂಗ್. ಸರ್ ಇದು ಸರಿಯಾಗಿ ಕ್ಲ್ಯಾಂಪ್ ಆಗಿಲ್ಲದೆ ಇರ್ಬೋದು ಅಂತ ಹೇಳ್ಬೋದು. ಮೂರನೇದು ಕೂಲಂಟದ್ದು ಆಗುತ್ತೆ, ಮ್ಯಾಟ್ರ್ ಆಗುತ್ತೆ. ಟೂಲ್ ಬ್ರೇಕೇಜ್ ಅಂತಂದರೆ ನಿಮಗೆ ಈ ಥರ ಇರುತ್ತೆ. ಟೂಲು ಅಂದ್ಕೊಳ್ಳಿ, ಕೂಲಂಟ್ ಬೀಳದೆ 50-100 ಪೀಸ್ ಓಡುತ್ತೆ. ಆಮೇಲೆ ಎಲ್ಲ ಇದು ಮುರಿದು ಹೋಗ್ಬಿಡುತ್ತೆ ಇನ್ಸರ್ಟು. ಆ ಥರ ಆಗೋ ಚಾನ್ಸಸ್ ಇರುತ್ತೆ. ಕೂಲಂಟು ಇಲ್ಲದೆ ಇರ್ಬೋದು, ನೋ ಕೂಲಂಟ್. ಇಷ್ಟೇ ಸಿಂಪಲ್ ಆನ್ಸರು.